ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SPCU ಅಕಾಡೆಮಿ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಅಥವಾ ಹುದ್ದೆನ ಕರೆದರೆ ಯಾವತ್ತಪ್ಪ ಅಂತಂದರೆ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ. SSLC ಮತ್ತು ಡಿಪ್ಲೊಮಾ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ RTOದಲ್ಲಿ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ. ಇದರ ಬಗ್ಗೆ ಎಲ್ಲ ರೀತಿಯ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯಲ್ಲಿ ನೋಡಿ ಸ್ನೇಹಿತರೆ, ಯಾಕಂದರೆ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗೋದಿಲ್ಲ. ವಿವಿಧ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಕಳೆದ ಮಾರ್ಚ್ 3, 2024 ಅಧಿಸೂಚನೆ ಹೊರಡಿಸಿದ್ದ ಕರ್ನಾಟಕ ಲೋಕಸೇವಾ ಆಯೋಗದ 3 ಬಾರಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಮುಂದೂಡಲಾಗಿತ್ತು. ಇದೀಗ ಅರ್ಜಿ ಸಲ್ಲಿಕೆಗೆ ಜೂನ್ 30 ತನಕ ಕಾಲಾವಕಾಶ ನೀಡಿ ಏನು ಮಾಡಿದ್ದಾರೆ, RTOದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಯಾರೆಲ್ಲ ಕಾಯ್ತಾ ಕೊಟ್ಟಿದ್ದಾರಲ್ಲ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದರ ಬಗ್ಗೆ ವಯೋಮಿತಿ, ವಿದ್ಯಾರ್ಹತೆ, ಕೊನೆಯ ದಿನಾಂಕ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ನೋಡಿ. ಹಾಗೆ ಏನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆರ್ಥ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ತಟ್ಟನೆ ನೋಟಿಫಿಕೇಶನ್ ಮುಖಾಂತರ ಯಾಕೆ ಮುಂಚೆ ಬಂದು ತಲುಪುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸದೇ ಇರತಕ್ಕಂಥ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿ, ಉಳಿದಂತೆ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಎಂದು KPSC ಪ್ರಸ್ತುತ ಕರ್ನಾಟಕದ ಲೋಕಸೇವಾ ಆಯೋಗದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ K. ರಾಜಶೇಖರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಥಿ ಮತ್ತು ಹುದ್ದೆಗಳ ವಿವರ ನೋಡ್ತಾ ಹೋಗೋಣ. RPC 70 ಹುದ್ದೆಗಳು ಹಾಗೂ ಹೈಕಮಾಂಡರ್ 6 ಹುದ್ದೆಗಳು ಸೇರಿ ಒಟ್ಟು 76 ಗ್ರೂಪ್ C ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಏನು ಮಾಡಿದ್ದಾರೆ, ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು SSLC ಉತ್ತೀರ್ಣರಾಗಿರಬೇಕು. ಜೊತೆಗೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ದಲ್ಲಿ ಡಿಪ್ಲೊಮಾನ ಮುಗಿಸಿರ್ಬೇಕಂತ ಹೇಳ್ತಾರೆ. ಇದಕ್ಕೆ ದೈಹಿಕ ಅರ್ಹತೆಯನ್ನು ನೋಡೋದಾದರೆ ಸಾರಿಗೆ ಇಲಾಖೆಯ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷ ಅಭ್ಯರ್ಥಿಗಳು 168 ಸೆಂಟಿಮೀಟರ್ ಎತ್ತರ ಮತ್ತು 86 ಸೆಂಟಿಮೀಟರ್ ಎದೆ ಅಳತೆ ಹೊಂದಿರಬೇಕು. ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ ಹಾಗೂ 49 kg ತೂಕವನ್ನು ಹೊಂದಿರಬೇಕು. ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ನೇಮಕವಾಗತಕ್ಕಂಥ ಅಭ್ಯರ್ಥಿಗಳಿಗೆ ಮಾಸಿಕ 33,450 ರೂಪಾಯಿಯಿಂದ 62,600 ರೂಪಾಯಿವರೆಗೆ ಏನಿರುತ್ತೆ ಮಾಸಿಕ ವೇತನವನ್ನು ಕೂಡ ಕೊಡಲಾಗುತ್ತೆ ಅಂತ ಆಗಿರುತ್ತೆ. ಹಾಗೆ ಸರ್ಕಾರದ ಸವಲತ್ತುಗಳು ಕೂಡ ಅನ್ವಯಿಸಲಾಗುತ್ತೆ. ಹಾಗೆ 18ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಹಾಗೆ ಪ್ರವರ್ಗ 2A, 2B, 3A ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳು ಮತ್ತು SC, ST ಮತ್ತು ಪ್ರವರ್ಗ 1 ಅರ್ಹ ಅಭ್ಯರ್ಥಿಗಳಲ್ಲಿ 40 ವರ್ಷ ಏನು ಮಾಡ್ತಾರೆ ವಯೋಮಿತಿಯನ್ನು ನಿಗದಿಪಡಿಸಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ, ಹಾಗೆ 40 ವರ್ಷಗಳ ತನಕ ಏಜ್ ಲಿಮಿಟ್ ಇರುತ್ತದೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಏನಾಗಿರುತ್ತೆ ಅಂದರೆ ಅರ್ಜಿ ಶುಲ್ಕ ಆಗಿರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. SC, ST ಪ್ರವರ್ಗ 1 ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗಲಿ. ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.